ಸರ್ ಇದು 3 ಎಕರೆ ಬರುತ್ತೆ ಟೋಟಲ್ ಬೌಂಡ್ರಿ. ಹೆಚ್ಚು ಕಮ್ಮಿ ಒಂದು 2,000 ಗಿಡಗಳನ್ನು ಕೂರಿಸಿದ್ವಿ. ಆಲ್ ಓವರ್ ಕರ್ನಾಟಕ ವರ್ಕ್ ಇರುತ್ತೆ. A to Z ನಮ್ಮದೇ ಇರುತ್ತೆ. ಡ್ರಿಪ್ ಇರಿಗೇಷನಿಂದ ಹಿಡಿದು ಮಟೀರಿಯಲಿಂದ ಹಿಡಿದು ಪೈಪ್ಲೈನ್ ತೆಗ್ಸೋದ್ರಿಂದ ಹಿಡಿದು ಪ್ಲಾಂಟೇಶನ್ ಹಾಕೋದ್ರಿಂದ ಹಿಡಿದು A to Z ನಮ್ಮದೇ ಇರುತ್ತೆ. ಆಲ್ಮೋಸ್ಟ್ ಆಲ್ ಒಂದು 300 ಏಕರ್ ಕ್ರಾಸ್ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ಒಂದು ಗಿಡನೂ ಆಚೆ ಈಚೆ ಇರಬಾರ್ದು, ಆ ಥರ ಒಂದು ಮೇಂಟೈನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಸರ್. ಎಲ್ಲ ಫಿನೋಲೆಕ್ಸ್ ಮಟೀರಿಯಲ್ಗಳನ್ನ ಹಾಕ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ. ಸೊ ಎಲ್ಲ ಫಿನೋಲೆಕ್ಸ್ ಮಟೀರಿಯಲ್ನ ಹಾಕೋದು 30 ವರ್ಷದ ಮೇಲ್ಗಡೆನೇ ಲೈಫ್ ಇರುತ್ತೋ ಹೊರತು ಅದರೊಳಗಡೆ ಅಂತೂ ಲೈಫ್ ಸಿಗೋದಿಲ್ಲ. 3 ಬೋರ್ವೆಲ್ಲಿಂದ ಕೂಡ ಒಂದೊಂದು ಎಕರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇವಾಗ ಸಫಿಷಿಯೆಂಟ್ ನೀರಿದೆ ಸರ್. ಸೊ ಪ್ರೆಷರ್ ಮೇಲೆ ಡಿಪೆಂಡ್ ಮಾಡಿಕೊಂಡು 2.5 ಇಂಚಿಂದ ಹಾಕ್ಬೇಕಾ, 2 ಇಂಚಿಂದ ಹಾಕ್ಬೇಕಾ, 3 ಇಂಚಿಂದ ಹಾಕ್ಬೇಕಾ, 4 ಇಂಚಿಂದ ಹಾಕ್ಬೇಕಾ, ಡಿವೈಡ್ ಮಾಡ್ಕೊಳ್ತೀವಿ. ಒಂದೊಂದು ಏರಿಯಾಕ್ಕೆ ಒಂದೊಂದು ಪ್ರಿಫರ್ಡ್ ಮಾಡ್ತೀವಿ. ಸೊ ಗೇಟ್ ಕಂಟ್ರೋಲ್ ವಾಲ್ಗಳನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಆಫ್ ಆ್ಯಂಡ್ ಆನ್ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ISI ಮಟೀರಿಯಲ್ನೇ ನಾವು ಯೂಸ್ ಮಾಡೋದು. ಒಂದು ಗೇಟ್ ವಾಲಿಂದ ಸೊ 5 ಪಾಯಿಂಟಿಗೆ ನೀರು ಹೋಗುತ್ತೆ. ಅಂದರೆ 55 ಗಿಡಕ್ಕೆ ನೀರನ್ನ ಸಪ್ಲೈ ಮಾಡ್ತೀವಿ. ಇದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದರಲ್ಲಿ ಔಟ್ ಆಗುತ್ತೆ ಕಸ ಏನಿದ್ರು ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಇದರಲ್ಲಿ ಇರ್ತಕ್ಕಂಥ ಕಸ ಈಸಿಯಾಗಿ ಔಟ್ ಆಗುತ್ತೆ. ಅಂದರೆ JCP ವರ್ಕಿಂದ ಹಿಡಿದು ಮಟೀರಿಯಲ್ ವರ್ಕಿಂದ ಹಿಡಿದು ಪೈಪ್ಲೈನ್ ವರ್ಕಿಂದ ಹಿಡಿದು ಆಮೇಲೆ ಪ್ಲಾಂಟೇಶನ್ ಮಾಡೋದು, ಹುಡುಗರನ್ನ ಕರ್ಕೊಂಬಂದು ಲೇಬರ್ ವರ್ಕ್ ಮಾಡಿಸೋದು, ಮತ್ತು ಗಿಡಕ್ಕೆ ಗೊಬ್ಬರ ಹಾಕ್ಸೋದು, ಮಣ್ಣು ಹಾಕ್ಸೋದು, A to Z ಎಲ್ಲದನ್ನು ಸೇರಿಸಿ ಓಲ್ ಆ್ಯಂಡ್ ಸೋಲಲ್ಲಿ ಕಾಂಟ್ರಾಕ್ಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ವರ್ಕ್ನ ಫಿನಿಷ್ ಮಾಡಿಕೊಡ್ತೀವಿ. ನನ್ನ ಹೆಸರು ಬಂದ್ಬಿಟ್ಟು ಸ್ವಾಮಿ ಟೀಕೆ ಅಂತ ಹೇಳ್ಬಿಟ್ಟು. ನಮ್ಮದು ಮೂಲತಃ ಕೊಂಡದಳ್ಳಿ, ಅಂದರೆ ಚನ್ನಗಿರಿ ತಾಲೂಕಿನವರು, ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕಿನವರು ಮೂಲತಃ. ಅಡಿಕೆ ನಾಡು ಅಂತ ಕೇಳಿರಬೇಕು ನೀವು ಕೂಡ. ಎಲ್ಲ ಕಡೆಯೂ ಪ್ರಚಲಿತ ಆಗಿರ್ತಕ್ಕಂಥ ಒಂದು ಭಾಗ ಅಡಿಕೆ ನಾಡು ಚನ್ನಗಿರಿ ಅಂತೇಳಿ. ಆ ಭಾಗದಲ್ಲಿರ್ತಕ್ಕಂಥ ಊರು ಕೊಂಡದಳ್ಳಿ, ಆ ಗ್ರಾಮದಲ್ಲಿರ್ತಕ್ಕಂಥವ್ರು ನಾನು. ಮೇಜರಾಗಿ ಮಾಡ್ತಕ್ಕಂಥದ್ದು ಅಡಿಕೆ ಪ್ಲಾಂಟೇಶನ್ನು. ಅಂದರೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಟೈಪ್ಸ್ ಆಫ್ ಇರಿಗೇಷನ್ಸ್ಗಳಿರುತ್ತೆ. ಅಂದರೆ ವಾಟರ್ ಲೆವೆಲ್ ಮ್ಯಾನೇಜ್ಮೆಂಟ್ಗಳನ್ನೆಲ್ಲ ನೋಡಿಕೊಂಡು ಬಡ್ಜೆಟಿಗೆ ಮ್ಯಾಚ್ ಆಗ್ತಕ್ಕಂಥದ್ದು ಏನಿರುತ್ತೋ ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲಾಂಟೇಶನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಇರಿಗೇಷನ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಹೋಗ್ತಾ ಇರ್ತೀವಿ. ಈಗ ಸುಮಾರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಈಗ ಒಂದು 3 ರಿಂದ 4 ವರ್ಷದಿಂದ ಇದೊಂದು ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅಂದರೆ ಆಲ್ ಓವರ್ ಕರ್ನಾಟಕ ವರ್ಕ್ ಇರುತ್ತೆ. A to Z ನಮ್ಮದೇ ಇರುತ್ತೆ. ಡ್ರಿಪ್ ಇರಿಗೇಷನಿಂದ ಹಿಡಿದು ಮಟೀರಿಯಲಿಂದ ಹಿಡಿದು ಪೈಪ್ಲೈನ್ ತೆಗ್ಸೋದ್ರಿಂದ ಹಿಡಿದು ಪ್ಲಾಂಟೇಶನ್ ಹಾಕೋದ್ರಿಂದ ಹಿಡಿದು A to Z ನಮ್ಮದೇ ಇರುತ್ತೆ. ಯಾವುದೇ ರೀತಿ ಕಸ್ಟಮರ್ ಹತ್ರ ಏನನ್ನೂ ಕೇಳಲ್ಲ, ಎಲ್ಲ ಕಂಪ್ಲೀಟಾಗಿ ಮಾಡಿಕೊಟ್ಟು ಆಚೆ ಬರ್ತಾ ಇರ್ತೀವಿ. ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಮೇಜರಾಗಿ ಅಡಿಕೆ ಪ್ಲಾಂಟೇಶನ್ನು ಮಾಡಬೇಕಾದ್ರೆ ಒಂದು ನೀಟ್ನೆಸ್ ಇರಬೇಕು, ಒಂದು ಪರ್ಫೆಕ್ಷನ್ ಇರಬೇಕು. ಸೊ ಅದು ಆ ಪರ್ಫೆಕ್ಷನ್ನು ಯಾರೂ ಸಹ ಕೊಡ್ತಾ ಇರಲ್ಲ. ಸೊ ನಾವೇನು ಮಾಡ್ತೀವಿ, ಲೈನನ್ನು ನೇರವಾಗಿ ಕೊಡ್ತಾಯಿದ್ದೀವಿ. ಪ್ರತಿ ಲೈನಲ್ಲೂ ಕೂಡ ಒಂದು ಗಿಡನೂ ಆಚೆ ಈಚೆ ಇರಬಾರ್ದು, ಆ ಥರ ಒಂದು ಮೇಂಟೈನ್ ಮಾಡ್ಕೊಂಡು ಕೊಡ್ತಾಯಿದ್ದೀವಿ. ಸೊ ಫಿಟ್ಟಿಂಗ್ಸ್ ಮಾಡಬೇಕಾದ್ರೂ ಕೂಡ ಗಿಡ ಆಚೆ ಈಚೆ ಹೋಗಬಾರ್ದು, ಒಂದು ಲೈನ್ ಲೆವೆಲ್ ಆಗಿರಬೇಕು. ಸೊ ಲೈನ್ ಆಚೆ ಈಚೆ ಹೋದಾಗ ಏನಾಗುತ್ತೆ, ಪ್ರಾಬ್ಲಮ್ ಕೊಡುತ್ತೆ. ಕಲ್ಟಿವೇಷನ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವು ಯಾವುದು ಬರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಲೈನ್ನ ಲೆವೆಲ್ಲಾಗಿ ಕೊಟ್ಕೊತ ಹೋಗ್ತಾಯಿದ್ದೀವಿ. ಆ ಥರ. ಯಾಕೆ ನಿಮ್ಗೆ ಈ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು? ಏನಕ್ಕೆ ಈ ಫೀಲ್ಡಿಗೆ ನೀವು ಬಂದ್ರಿ? ಅಂದರೆ ಮೇಜರಾಗಿ ರೈತರಿಗೆ ಅನುಕೂಲ ಆಗಬೇಕು. ಅಂದರೆ ರೈತರಿಗೆ ಅನುಕೂಲ ಆಗೋದು ಯಾವುದೇ ರೀತಿ ಸಿಗ್ತಾ ಇರಲಿಲ್ಲ. ಒಂದು ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು, ಮಟೀರಿಯಲ್ನ ಯೂಸ್ ಮಾಡಿಕೊಂಡು, ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಬೇಕು, ಒಳ್ಳೇದಾಗಬೇಕು. ಮುಂದಿನ ದಿನಗಳಲ್ಲಿ ಭಾಳ ಜನ ಎಫೆಕ್ಟ್ ಆಗಿಬಿಟ್ಟು ಭಾಳ ಜನಕ್ಕೆ ಹಿಂಸೆ ಆಗ್ತಾಯಿತ್ತು. ಅಂದರೆ ಸೊ ಅವ್ರಿಗೆ ಕೊಡಬಾರ್ದಿತ್ತು, ಇವ್ರಿಗೆ ಕೊಡಬಾರ್ದಿತ್ತು, ಈ ಥರ ಎಲ್ಲ ನಾನು ರಿವ್ಯೂಸ್ ಕೇಳಿದ್ದು ತುಂಬ ಇತ್ತು. ಸೊ ಹಾಗಾಗಿ ನಾನೇ ಏನಾದರೂ ಒಂದು ಮಾಡಬೇಕು, ಅದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಅಪ್ಡೇಟ್ ವರ್ಷನ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಚೂಸ್ ಮಾಡ್ಕೊಂಡೆ ಸರ್. ಓಕೆ, ಸ್ಟಾರ್ಟಿಂಗ್ ಎಷ್ಟು ಎಕರೆಯಿಂದ ಮಾಡಿದ್ರಿ, ಮತ್ತು ನೀವು ಸಕ್ಸಸ್ ಆಗಲು ಎಷ್ಟು ದಿವಸ ಬೇಕಾಯ್ತು ನಿಮಗೆ? ಸರ್ ಸ್ಟಾರ್ಟಿಂಗಿಂದ ಹೆಚ್ಚು ಕಮ್ಮಿ ನಾನು ಒಂದು 3 ರಿಂದ 4 ವರ್ಷದಿಂದ ನಾನು ಇದನ್ನು ಫೀಲ್ಡ್ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನೇ ಓನಾಗಿ ಏನಾದರೂ ಒಂದು ಅಪ್ಡೇಟ್ ಮಾಡಬೇಕು ಅಂತಂದೇಳಿ ಸ್ಟಾರ್ಟ್ ಮಾಡ್ಕೊಂಡೆ. ಒನ್ ಬೈ ಒನ್ ಮಾಡ್ಕೊಳ್ತಾ ಇನ್ನೂ ಅಪ್ಗ್ರೇಡ್ ಆಗ್ತಾ ಹೋಯಿತು. ಚೆನ್ನಾಗಿ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ಇಲ್ಲಿವರೆಗೂ ಎಷ್ಟು ಎಕರೆ ಮಾಡಿದ್ದೀರಾ ನೀವು? ಸರ್ ಆಲ್ಮೋಸ್ಟ್ ಒಂದು 300+ ಹೋಗಿದೆ. ಆಲ್ಮೋಸ್ಟ್ ಆಲ್ ಒಂದು 300 ಏಕರ್ ಕ್ರಾಸ್ ಮಾಡಿದ್ದೀವಿ ಸರ್ ಆಲ್ಮೋಸ್ಟ್. ಈಗ ಡ್ರಿಪ್ ಇರಿಗೇಷನಲ್ಲಿ ನೀರು ಡ್ರಿಪ್ ಮುಖಾಂತರ ಕೊಡಲು ಏನು ಕಾರಣ? ಏನಕ್ಕೆ ಡ್ರಿಪ್ ಇರಿಗೇಷನಲ್ಲೇ ನೀರು ಕೊಡಬೇಕು? ಅಂದರೆ ನೀರು ಲೆವೆಲ್ಲು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅಂದರೆ ಡೆಪ್ತ್ ವಾಟರ್ನ ಕಡಿಮೆ ಇರೋದ್ರಿಂದ ಫ್ಯೂಚರಲ್ಲಿ ನೀರು ಕಡಿಮೆ ಆದಾಗ ಮೇಂಟೈನ್ ಮಾಡಲಿಕ್ಕೆ ಡ್ರಿಪ್ಪು ಅವಶ್ಯಕತೆ. ಈ ಜಮೀನು ಎಷ್ಟಿದೆ ಇದು? ಸರ್ ಇದು 3 ಎಕರೆ ಬರುತ್ತೆ ಟೋಟಲ್ ಬೌಂಡ್ರಿ. ಹೆಚ್ಚು ಕಮ್ಮಿ ಒಂದು 2,000 ಗಿಡಗಳನ್ನು ಕೂರಿಸಿದ್ವಿ. ಓವರಾಲ್ ಬೌಂಡ್ರಲ್ಲಿ 2,000 ಗಿಡಗಳನ್ನು ಕೂರಿಸಿದ್ವಿ. 50 ಗಿಡಕ್ಕೆ ಒಂದು ಗೇಟ್ ವಾಲ್ನ ಮಾಡಿದ್ದೀವಿ. ಎಷ್ಟು ಬೋರ್ವೆಲಿಂದ ನೀವು ತೊಗೊಂಡಿದ್ದೀರಾ ಸರ್? ಆಲ್ಮೋಸ್ಟ್ ಆಲ್ 3 ಬೋರ್ವೆಲ್ ಇದೆ. 3 ಬೋರ್ವೆಲ್ಲಿಂದ ಕೂಡ ಒಂದೊಂದು ಎಕರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇವಾಗ ಸಫಿಷಿಯೆಂಟ್ ನೀರಿದೆ ಸರ್. ಸೊ ಫ್ಯೂಚರಲ್ಲಿ ನೀರು ಕಡಿಮೆ ಆದರೂ ಕೂಡ ಬ್ಯಾಲೆನ್ಸ್ ಆಗೋ ಥರ ಫಿಟ್ಟಿಂಗ್ಸ್ಗಳನ್ನು ರೆಡಿ ಮಾಡಿಕೊಟ್ಟಿರ್ತೀವಿ. ಓಕೆ, ಆ ಥರ. ಈಗ ನೀವು ಮೆಟೀರಿಯಲ್ ಎಲ್ಲ ಯಾವ್ದು ಹಾಕ್ತಿರೋದು? ಯಾವ ಥರ ಮೆಟೀರಿಯಲ್ ಹಾಕ್ತಿದ್ದೀರಾ ನೀವು ರೈತ? ಸರ್ ಎಲ್ಲ ಫಿನೋಲೆಕ್ಸ್ ಮಟೀರಿಯಲ್ಗಳನ್ನ ಹಾಕ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ. ಸೊ ಎಲ್ಲ ಫಿನೋಲೆಕ್ಸ್ ಮಟೀರಿಯಲ್ನ ಹಾಕೋದು. ನಾನ್ ಫಿನೋಲೆಕ್ಸ್ ಸಿಂಗಲ್ ಪೀಸ್ನು ಸಹ ಹಾಕಲ್ಲ.
ಸೊ ಹುಡುಕಿದ್ರೂ ಸಹ ನಿಮಗೆ ನಾನ್ ಫಿನಾಲೆಕ್ಸಸ್ ಕಾಣಲ್ಲ. ಎಲ್ಲ ಫಿನಾಲೆಕ್ಸ್ ಮಟೀರಿಯಲ್ನ ಹಾಕ್ತೀವಿ. ಕೃಷಿಕ ಗೇಟ್ ವಾಲ್ಗಳನ್ನು ಹಾಕ್ತೀವಿ, ಕೃಷಿಕ ಗೇಟ್ ವಾಲ್ಗಳು. ಸೊ ಇದೆಲ್ಲ ಮೇಂಟೆನೆನ್ಸ್ ನೋಡಿ ಸರ್, ಇದು ನೀಟ್ನೆಸ್ಸು, ಇವನ್ನೆಲ್ಲ ಒಂದೊಂದೇ ಲೆವೆಲಲ್ಲಿ ಒಂದೇ ನೀಟ್ನೆಸ್ಸಲ್ಲಿ ಮಾಡಿಕೊಡ್ತೀವಿ. ಇದನ್ನು ಗ್ಯಾಪ್ ಜಾಸ್ತಿ ಮಾಡೋದು, ಒಂದು ಕಡೆ ಜಾಸ್ತಿ ಮಾಡೋದು, ಒಂದು ಕಡೆ ಕಡಿಮೆ ಮಾಡೋದು, ಈ ಥರ ಮಾಡಲ್ಲ. ಮಾಡಿದ ಮೇಲೆ ಒಂದೇ ಲೆವೆಲ್ ಇರಬೇಕು. ನೀಟ್ನೆಸ್ಸಿಗೆ ಎಕ್ಸಾಂಪಲ್ ಆಗಿ ಪರ್ಫೆಕ್ಟಾಗಿ ಮಾಡಿಕೊಟ್ಟು ಆಚೆ ಬರ್ತೀವಿ. ಈ ಪೈಪು ಎಲ್ಲ ಯಾವ ಹಾಕ್ತಿದ್ದೀರಾ? ಪೈಪ್ ಎಲ್ಲ ಫಿನಾಲೆಕ್ಸ್ ಮಟೀರಿಯಲ್ ಸರ್, ಯಾವುದು ನಾನ್ ಫಿನಾಲೆಕ್ಸ್ ಸಿಗಲ್ಲ. ನಾನ್ ಫಿನಾಲೆಕ್ಸ್ ಒಂದು ಐಟಮ್ ಹಾಕಲ್ಲ. ಡ್ರಿಪ್ ಬಳ್ಳಿನೂ ಸಹ ಫಿನಾಲೆಕ್ಸೇ ಹಾಕ್ತೀವಿ. ಡ್ರಿಪ್ದು ಕೂಡ ಫಿನಾಲೆಕ್ಸ್. ಡ್ರಿಪ್ ಬಳ್ಳಿ ಇದೆಯಲ್ಲ, ಅದು ಕೂಡ ಫಿನಾಲೆಕ್ಸೇ ಹಾಕ್ತೀವಿ. ಈಗ ಲಮ್ಸಮ್ಮ ನಿಮಗೆ ವಹಿಸ್ಬಿಡ್ತಾರಾ ಇದು? ಹೌದು ಸರ್, A to Z ಕಾಂಟ್ರಾಕ್ಟ್ ತೊಗೊಳ್ತೀವಿ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಕಾಂಟ್ರಾಕ್ಟಲ್ಲಿ, A to Z ಇನ್ಕ್ಲೂಡ್ ಆಗಿರುತ್ತೆ. ಈಗ ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ಎಷ್ಟೆಷ್ಟು ಹಂತದ ಪೈಪ್ಗಳು ಬೇಕಾಗ್ತವೆ, ಯಾವ್ಯಾವ ಸೈಜಿಂದ ಬೇಕಾಗುತ್ತೆ? ಅಂದರೆ ಸರ್, ಅಂದರೆ ಡಿಪೆಂಡ್ಸು. ಅಂದರೆ ನಿಮ್ಮದು ಡಯಾಮ್ಯಾಟರ್ ಆಗುತ್ತೆ, ವಾಟರ್ ಪ್ರೆಷರ್ ಎಷ್ಟಿರುತ್ತೆ. ಸೊ ಪ್ರೆಷರ್ ಮೇಲೆ ಡಿಪೆಂಡ್ ಮಾಡಿಕೊಂಡು 2.5 ಇಂಚಿಂದ ಹಾಕ್ಬೇಕಾ, 2 ಇಂಚಿಂದ ಹಾಕ್ಬೇಕಾ, 3 ಇಂಚಿಂದ ಹಾಕ್ಬೇಕಾ, 4 ಇಂಚಿಂದ ಹಾಕ್ಬೇಕಾ, 2 ಇಂಚಿಂದ ಹಾಕ್ಬೇಕಾ. ಸೊ ಈ ಥರ ಡಿವೈಡ್ ಮಾಡ್ಕೊಳ್ತೀವಿ. ಒಂದೊಂದು ಏರಿಯಾಕ್ಕೆ ಒಂದೊಂದು ಪ್ರಿಫರ್ ಮಾಡ್ತೀವಿ. ಸುಮ್ಮನೆ ಒಂದು ಪರ್ಟಿಕ್ಯುಲರಾಗಿ ಯಾರೋ ಒಬ್ಬರು ಈ ಥರ ಮಾಡ್ತಾಯಿದ್ದಾರೆ ಅದನ್ನೇ ಫಾಲೋ ಮಾಡಲ್ಲ. ನಾವು ಅಪ್ಪು ಡೌನು ಮ್ಯಾಟ್ರ್ ಮಾಡಿಕೊಂಡು ಒಂದು ಕ್ಯಾಲ್ಕುಲೇಷನಿಗೆ ತಕ್ಕಂಗೆ ನಾವೊಂದು ಫಿಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ಪ್ರಾಪರ್ ಪ್ಲ್ಯಾನ್ ಇರುತ್ತೆ. ಎಕ್ಸಿಕ್ಯೂಷನ್ ಬಿಫೋರು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸಿಕ್ಯೂಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಡ್ರಿಪ್ ಮುಖಾಂತರ ಗಿಡಗಳು ನೀರು ಕೊಡೋದ್ರಿಂದ ಭೂಮಿ ಯಾವ ರೀತಿ ಇರಬೇಕು? ಸಮತಟ್ಟಾಗಿರ್ಬೇಕು? ಯಾವ ರೀತಿ ಇರಬೇಕು ಸರ್? ಭೂಮಿ ಯಾವುದೂ ಸಮತಟ್ಟವಾಗಿರಲ್ಲ, ಅಪ್ ಡೌನ್ ಇದ್ದೇ ಇರುತ್ತೆ. ಒಂದೇ ಲೆವೆಲಿಗೆ ಯಾವುದೂ ಸಹ ಸಿಗಲ್ಲ. ಸೊ ನಾವೇನು ಮಾಡ್ತೀವಿ, ಅದನ್ನು ಲೆವೆಲ್ ಮಾಡ್ಸೋಕ್ಕೆ ಹೇಳ್ತೀವಿ. ಲೇಬರ್ ಲೆಕ್ಕಾಚಾರಕ್ಕೆ ಏನು ಬರುತ್ತೆ ಅದನ್ನು ಲೆವೆಲ್ ಮಾಡೋಕ್ಕೆ ಹೇಳ್ತೀವಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಲೆವೆಲ್ ಮಾಡ್ಸೋಕ್ಕೆ ಟ್ರೈ ಮಾಡೋಣ. ಇನ್ ಕೇಸ್ ಆಗಲಿಲ್ಲ ಅಂದಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ಅಪ್ ಡೌನ್ ಮ್ಯಾಟ್ರ್ ಮಾಡಿಕೊಂಡು ನಂಬರ್ ಆಫ್ ಪ್ಲಾಂಟ್ಸ್ಗಳನ್ನು ರೆಡ್ಯೂಸ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಮೀನ್ಸ್ ಅಂದರೆ ಎಲ್ಲ ಪ್ಲಾಂಟಿಗೂ ನೀರು ಹೋಗೋ ಥರ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾಕಂದರೆ ಡೌನ್ ಇದ್ದಾಗ ಜಾಸ್ತಿ ನೀರು ಅಲ್ಲೇ ಹೋಗೋದ್ರಿಂದ ಹಪ್ಪಲ್ಲಿರೋ ಗಿಡಗಳಿಗೆ ನೀರು ಸಿಗಲ್ಲ. ಹೌದೌದು, ಇಲ್ಲ ಆ ಥರ ಮಾಡಲ್ಲ. ಸೊ ನಂಬರ್ ಆಫ್ ಪ್ಲಾಂಟ್ಸ್ಗಳನ್ನು ರೆಡ್ಯೂಸ್ ಮಾಡ್ಕೊಳ್ತೀವಿ. ಅವಾಗ ಇನ್ಕ್ರೀಸ್ ಆಗಿರೋವನ್ನ ರೆಡ್ಯೂಸ್ ಮಾಡ್ಕೊಂಡು ಡಿಕ್ರೀಸ್ ಮಾಡಿಕೊಂಡು ವರ್ಕ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಫ್ಲೋಯಿಂಗ್ ಈಸಿ ಆಗುತ್ತೆ ಆ ಥರ. ಸರಿ ಸರಿ. ಈಗ ನೀವು ಸ್ಟಾರ್ಟಿಂಗು ಈಗ ಪೈಪ್ಗಳನ್ನ ಹಾಕಬೇಕಾದ್ರೆ ಎಷ್ಟು ಅಡಿ ಆಳ ತೊಗೊತೀರಾ? ಸರ್, ಇದು 1.5 ಅಡಿ ಡಿಸ್ಟೆನ್ಸಲ್ಲಿ ತೊಗೊಳ್ತೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ಅಡಿ. ಸೊ 1 ಅಡಿ ಕೆಲವೊಂದು ಕಡೆ ಕಸ್ಟಮರ್ಗಳು 1 ಅಡಿನೇ ಸಾಕು, ಯಾಕೆಂದರೆ ಫ್ಯೂಚರಲ್ಲಿ ನಾವು ಭೂಮಿ ಅಗಿಲಿಕ್ಕಾಗಲ್ಲ ಅಂತ ಹೇಳಿ ಏನು ಮಾಡ್ತಾರೆ, 1 ಅಡಿನೇ ಸಾಕು ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, ಕೆಲವೊಂದು ಕಡೆ 1 ಅಡಿ ಮಾಡ್ತೀವಿ, ಕೆಲವೊಂದು ಕಡೆ 1.5 ಅಡಿ ಮಾಡ್ತೀವಿ. ಕಸ್ಟಮರ್ ಚಾಯ್ಸು. ಮ್ಯಾಕ್ಸ್ 1.5 ಅಡಿ, ಅದ್ರ ಒಳಗಡೆ ಹೋಗಲ್ಲ. ಸರ್, ಇವಾಗ ಇಲ್ಲಿ 40 ಹಾಕಿದ್ದೀರಾ? ಹೌದು. ಅದ್ರ ಜೊತೆಗೆ ಇಲ್ಲಿ ನೀರಿಂದು ಲಾಕಿಂಗ್ ಸಿಸ್ಟಮ್ ಇಟ್ಟಿದ್ದೀರಾ? ಹೌದೌದು. ಇದರಿಂದ ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಒಂದ್ಸಲ ನೀರು ಹಾಯಿಸ್ಲಿಕ್ಕೆ? ಅಂದರೆ ಸರ್, ಈಗ ಇದೊಂದು ಮೇನ್ ಲೈನ್ ಪೂರ್ತಿ ಕೆಳಗಡೆ ಹೋಗೋದ್ರಿಂದ ಇಲ್ಲಿ ಹೆಚ್ಚು ಕಮ್ಮಿ 20 ಗೇಟ್ ವಾಲ್ ಬರುತ್ತೆ. ನೀವು ಲೆಂತ್ ಕಾಣಿಸ್ತಾ ಇರ್ಬೋದು. ಸೊ 20 ಗೇಟ್ ವಾಲನ್ನು ಕೂಡ ಪ್ರತಿ ಗೇಟ್ ವಾಲನ್ನು ಆಪ್ರೇಟ್ ಮಾಡ್ಕೊತ ಬರಬೇಕು. ಅಂದರೆ ಕಟ್ ಮಾಡೋದು ಆನ್ ಮಾಡೋದು, ಕಟ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇರಬೇಕು. ಸೊ ಇಲ್ಲಿ ನಾವು ಮೇನ್ ಕಂಟ್ರೋಲರ್ ಮಾಡೋದ್ರಿಂದ ಜಸ್ಟ್ ಇದನ್ನು ಕ್ಲೋಸ್ ಮಾಡಿದರೆ ಈ ಲೈನಲ್ಲಿ ನೀರು ಪಾಸ್ ಆಗಲ್ಲ. ಇಲ್ಲೊಂದು ಗೇಟ್ ಇರುತ್ತಲ್ಲ, ಇದ್ರ ಅಪೋಸಿಟ್ ಒಂದು ಗೇಟ್ ಹಾಕೋದ್ರಿಂದ ಅದನ್ನು ಓಪನ್ ಮಾಡ್ಕೊಂಡ್ರೆ ಆ ಪ್ಲಾಟಿಗೆ ನೀರು ಹೋಗುತ್ತೆ. ಸೊ ಓವರಾಲ್ ಪಾಯಿಂಟ್ಗಳನ್ನು ಕಟ್ ಮಾಡ್ಕೊಳ್ತಾ ಬಂದ್ ಮಾಡ್ಕೊಳ್ತಾ ಬರೋದ್ರಿಂದ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ. ಅದನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಇಲ್ಲೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ. ಸೊ ಗೇಟ್ ಕಂಟ್ರೋಲ್ ವಾಲ್ಗಳನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಓಕೆ. ಇಲ್ಲೊಂದು ಟೀ ಕಾಲಮ್ ಕೊಟ್ಟಿದ್ರಲ್ಲ, ಏನಿದು ಸರ್? ಅಂದರೆ ಇದು ಟೀ ಕಾಲಮ್ ಕೊಟ್ಟಿರೋ ಉದ್ದೇಶ ಏನು ಅಂತಂದರೆ, ಮುಂಚೆ ಎಲ್ಲ ಇಲ್ಲಿ ಡ್ರಿಲ್ ಮಾಡಿಬಿಟ್ಟು ಒಂದು ಕನೆಕ್ಟರ್ ಹಾಕ್ಬಿಟ್ಟು ಎತ್ಕೊಳ್ತಿದ್ರು, ಬಳ್ಳಿ ಕೆಳಗಡೆಯಿಂದನೇ ಎತ್ತುತ್ತಿದ್ರು. ಸೊ ನಾವೇನು ಮಾಡಿದ್ದೀವಿ, ಇದನ್ನು ಟೀ ಕಾಲರ್ ಹಾಕೋದ್ರಿಂದ ಅಂದರೆ ಇದು ಕಿತ್ಕೊಳ್ತಾ ಇತ್ತು. ಮಣ್ಣು ಒಳಗಡೆ ಇರೋದ್ರಿಂದ ನೀರು ಸರಿಯಾಗಿ ಆಚೆ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಕಿತ್ಕೊಳ್ಳೋದು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವೇನು ಮಾಡ್ತಿದ್ವಿ, ಇದನ್ನು ಒಂದು ಟೀ ಕಾಲರ್ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಹಾಕಿ ಮೇಲ್ಗಡೆ ಒಂದು ಕ್ಯಾಪ್ ಹಾಕಿದ್ವಿ. ಸೊ ನೀವು ಮೇಲ್ಗಡೆ ಅಲ್ಲಿ ಕ್ಯಾಪ್ ಇದೆ, ತೋರಿಸ್ತೀನಿ ನಿಮಗೆ. ಕ್ಯಾಪ್ ಹಾಕೋದ್ರಿಂದ ಫ್ರೀಯಾಗಿ ನೀರು ಎಲ್ಲ ಕಡೆನೂ ಸಪ್ಲೈ ಆಗುತ್ತೆ. ಓಕೆ. ಇಲ್ಲಿ ಇದು ಏನು ಮಾಡ್ಕೊಂಡಿದ್ದೀರಾ? ಇದೇನಿದು ಸರ್? ಇದು ಗೇಟು, ಮೇಯ್ನ್ ಕಂಟ್ರೋಲರ್ ಗೇಟು. ಸೊ ಇದು 2 ಇಂಚಿನ ಪೈಪ್ ಬರುತ್ತಲ್ಲ, ಇದು 4 ವೇ ಮಾಡಿದ್ದೀವಿ. ಇಲ್ಲಿ 4 ವೇ ಇರೋದ್ರಿಂದ ಇಲ್ಲಿ ಒಂದು ಕಾಲರದ ಒಂದು ಗೇಟ್ ಮಾಡಿದ್ದೀವಿ. ಇಲ್ಲಿಂದ ಒಂದು ಕಾಲರದ ಒಂದು ಗೇಟ್ ಮಾಡಿಕೊಂಡು ಎರಡಕ್ಕೂ ಡಿವೈಡ್ ಮಾಡಿಕೊಂಡು ಈ ಕಡೆ 5 ಸಾಲಿಗೆ, ಈ ಕಡೆ 5 ಸಾಲಿಗೆ ವ್ಯವಸ್ಥಿತವಾಗಿ ನೀರು ಹೋಗೋ ಥರ, ಅಂದರೆ ಒಂದು ಸ್ಟ್ಯಾಂಡಿಂದ 110 ಗಿಡಕ್ಕೆ ನೀರು ಹೋಗೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಸ್ಟ್ಯಾಂಡಿಂದ 110 ಗಿಡಕ್ಕೆ ನೀರು ಹೋಗುತ್ತೆ, ರೈಟು ಮತ್ತು ಲೆಫ್ಟ್ ಸೈಡ್. ರೈಟು ಲೆಫ್ಟು. ರೈಟ್ ಸೈಡಿಂದ 55 ಗಿಡ, ಲೆಫ್ಟ್ ಸೈಡಿಗೆ 55 ಗಿಡ. ಈಗ 1 ಎಕರೆ ಮಾಡಬೇಕಂದ್ರೆ ಸರ್ ಒಂದು ಎಷ್ಟು ಎಲ್ಲ ಮೆಟೀರಿಯಲ್ ಬೇಕಾಗುತ್ತೆ? ಸರ್, ಅದು ಮಟೀರಿಯಲ್ಲು ವಿಡ್ತು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಪೆಂಡ್ಸ್ ಸರ್, ಎಷ್ಟು ಏರಿಯಾ ಮೇಲೆ ಡಿಪೆಂಡ್ ಆಗಿರ್ತದೆ ಅಷ್ಟೇ. ಇಷ್ಟು ಅಂತಂದೇಳಿ ಹೇಳೋಕ್ಕಾಗಲ್ಲ. 1 ಎಕರೆಗೆ 40 ಪೈಪ್ ಹೋಗ್ಬೋದು, ಕೆಲವೊಂದು ಎಕರೆಗೆ 50 ಹೋಗ್ಬೋದು, 60 ಹೋಗ್ಬೋದು, ಡಿಪೆಂಡ್ಸ್ ಅದು.
ಏರಿಯಾದ ಮೇಲೆ ಹೋಗುತ್ತೆ. ಒಂದು ಎಕರೆನ ನೀವು ಎಷ್ಟು ದಿವಸದಲ್ಲಿ ಮುಗಿಸ್ಕೊಡ್ತೀರಾ? ಸರ್ 1 ಎಕರೆ ಭೂಮಿನ ಕೊಟ್ಟರೆ 1 ದಿವಸದಲ್ಲಿ ಮುಗಿಸ್ತೀವಿ. ಡಿಪೆಂಡ್ಸ್ ಅಂದರೆ 2 ದಿವಸ ಚಾನ್ಸ್ ತೊಗೊಂಡ್ರೆ 2 ದಿವಸದೊಳಗಡೆ ಮುಗಿಸ್ಕೊಡ್ತೀವಿ. 2 ದಿವಸದೊಳಗೆ ಮುಗಿಸ್ಕೊಡ್ತೀರಾ? ಇದು 3 ಎಕರೆ ಲ್ಯಾಂಡನ್ನು ನಾವು 2 ದಿನಕ್ಕೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನಿನ್ನೆ ಬಂದ್ವಿ, ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಆಲು. ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ 6 ಮಂತ್ವರೆಗೂ ಇದನ್ನು ಕೊಟ್ಟಿರ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಕೂಡ ಬಂದ್ಬಿಟ್ಟು ನಾನೇ ವಾಲಂಟ್ರಿಯಾಗಿ ಅಟೆಂಡ್ ಮಾಡಿಕೊಂಡು ಹೋಗ್ತೀವಿ. 0 ಚಾರ್ಜಸ್ಸು, ಯಾವುದೇ ರೀತಿ ಚಾರ್ಜಸ್ನ ನಾವು ಕೇಳಲ್ಲ. ಅವ್ರು ಖುಷಿಯಿಂದ ಕೊಡೋದು ಅವ್ರ ವೈಯಕ್ತಿಕ. ಸೊ ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಸೊ ಬಂದ್ಬಿಟ್ಟು ಕ್ಲಿಯರ್ ಮಾಡಿಕೊಟ್ಟು ಆಚೆ ಹೋಗ್ತೀವಿ ಸರ್. ಮತ್ತೆ ಏನೇ ಪ್ರಾಬ್ಲಮ್ ಇದ್ದರೂ ಬಂದ್ಬಿಟ್ಟು ಅಟೆಂಡ್ ಮಾಡ್ತೀವಿ. 6 ತಿಂಗಳವರೆಗೆ ಏನೇ ಪ್ರಾಬ್ಲಮ್ ಆದರೂ. ಬಟ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸ್ ಇದ್ದರೆ ನಮಗೆ ಅದಕ್ಕೂ ಸಂಬಂಧ ಇರಲ್ಲ ಒಂದು. ಆಮೇಲೆ ಇನ್ನೊಂದು, ಅವರು ಗೇಟ್ ವಾಲ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಮೋಟಾರ್ ಆನ್ ಮಾಡಿ ಪ್ರೆಷರಿಗೆ ಔಟ್ ಆದರೆ ಅದಕ್ಕೆ ನಾವು ಇದನ್ನು ಜವಾಬ್ದಾರರಾಗಿರಲ್ಲ. ನಮ್ಮದೇನು ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗೋದಕ್ಕಿಂತ ಮುಂಚೆ, ಅಂದರೆ ಗಮ್ಗಳಿಂದ ಆಚೆ ಬರೋದು, ಪ್ರೆಷರ್ ಲಾಕ್ ಆಗ್ದಂಗೆ ಸರಿಯಾಗಿ ಗಮ್ ಅಪ್ಲೈ ಮಾಡ್ದಂಗೆ ಇರೋದು, ಏನೋ ಒಂದು ಫಿಟ್ಟಿಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಆಗೋದು, ಈ ಥರದ್ದಿದ್ದಾಗ ನಾವು ಬಂದ್ಬಿಟ್ಟು ಅಟೆಂಡ್ ಮಾಡ್ತೀವಿ. ಈಗ ಪ್ಲಾಸ್ಟಿಕ್ ಐಟಮ್ ಆಗಿರೋದ್ರಿಂದ ಈಗ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ಹಾಂ ಸರ್. ನಿಮ್ಮ ಪ್ರಕಾರ ಒಂದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್? 30 ವರ್ಷ ಬಂದೇ ಬರುತ್ತೆ. 30 ವರ್ಷದ ಮೇಲ್ಗಡೆನೆ. ಯಾಕೆಂದರೆ ಫಿನೋಲೆಕ್ಸ್ ಮಟೀರಿಯಲ್ ಹಾಕಿರೋದ್ರಿಂದ 30 ವರ್ಷದ ಮೇಲ್ಗಡೆನೇ ಲೈಫ್ ಇರುತ್ತೋ ಹೊರತು ಅದರೊಳಗಡೆ ಅಂತೂ ಲೈಫ್ ಸಿಗೋದಿಲ್ಲ. ಸುಮಾರು ಪೈಪ್ ಕಂಪ್ನಿ, ಸುಮಾರು ಬ್ರಾಂಡೆಡ್ ಕಂಪ್ನಿಗಳು ಸುಮಾರು ಇದ್ದಾವೆ. ಆದರೆ ನೀವು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಫಿನೋಲೆಕ್ಸ್ನ? ಯಾಕೆ ಅಂತಂದರೆ ಟ್ರಸ್ಟೆಡ್ ಕಂಪನಿ ಸರ್ ಫಿನೋಲೆಕ್ಸು. ಅದರಲ್ಲಿ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನಮ್ಮಲ್ಲಿ ನಾವೇನು ಪ್ರಾಮಿಸ್ ಮಾಡಿರ್ತೀವೋ ಆ ಪ್ರಾಮಿಸಿಗೆ ತಕ್ಕಂಗೆ ಫಿನೋಲೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಅದಕ್ಕೆ ತಕ್ಕಂಗೆ ಇರುತ್ತೆ. ಕಸ್ಟಮರ್ಗಳಿಗೆ ಟ್ರಸ್ಟ್ ಸಿಗ್ತಕ್ಕಂಥದ್ದು ಮೇಜರಾಗಿ ಮಾರ್ಕೆಟಿಂಗ್ ಚೆನ್ನಾಗಿರ್ತಕ್ಕಂಥದ್ದು ಫಿನೋಲೆಕ್ಸ್ ಮೇಲೆ. ಹಾಗಾಗಿ ನಾವು ಫಿನೋಲೆಕ್ಸಿಗೆ ಹೋಗ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿ ಬೇರೆ ಯಾವ ಭಾಗದಲ್ಲೆಲ್ಲ ನಡೀತಾ ಇದೆ ನಿಮ್ಮದು? ಎಷ್ಟು ಟೀಮ್ ಇದೆ ನಿಮ್ಮದು? ಸರ್ ನನ್ನಲ್ಲಿ 50 ಟೀಮ್ ಇದೆ. 50 ಟೀಮನ್ನು ನಾವು ಯುಟಿಲೈಸ್ ಮಾಡ್ಕೊಂಡು, ಅಂದರೆ ಅದರಲ್ಲಿ ಪರ್ಫೆಕ್ಟ್ ಇರ್ತಕ್ಕಂಥವ್ರು ಟೀಮ್ 50 ಜನ ಇರ್ತಕ್ಕಂಥವ್ರು, ಎಲ್ಲ ಫಿಲ್ಟರ್ ಮಾಡಿ ತೆಗೆದಿರ್ತಕ್ಕಂಥ ಸುಮಾರು ಟೀಮ್ಗಳು ಹೋಗಿದೆ. ಪರ್ಫೆಕ್ಟ್ ಇರ್ತಕ್ಕಂಥವ್ರು 50 ಜನ ಇದ್ದಾರೆ. 50 ಜನನೂ ಕೂಡ ಪ್ರೊಫೆಷನಲಿಸ್ಟ್ ಆಗಿರ್ತಾರೆ. ಸೊ ನಾನಿದ್ದರೂ ಇಲ್ಲದೇ ಇದ್ದರೂ ವರ್ಕನ್ನು ನೀಟಾಗಿ ಮಾಡ್ಕೊಂಡು ಆಚೆ ಬರ್ತಾರೆ. ಯಾಕೆಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಬಿಫೋರ್ ಕಸ್ಟಮರಿಗೆ ಸಿಗೋದು ಸೆಕೆಂಡರಿ. ನನಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕ ಮೇಲೆ ಕಸ್ಟಮರಿಗೆ ಸಿಗುತ್ತೆ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ನನ್ನ ವರ್ಕ್ ಮೇಲೆ ಅಂದಾಗ, ಸೊ ನಾನು ಕಸ್ಟಮರಿಗೆ ಯಾವ ರೀತಿ ನಾನು ಪ್ರಾಮಿಸ್ ಮಾಡಲಿ, ಆ ಬಿಲೀವ್ ನಾವು ಯಾವ ಥರ ಉಳಿಸ್ಕೊಳ್ಳಿ ಅನ್ನೋದು ಪ್ರಶ್ನೆ ನನಗೆ ಕಾಡೋದ್ರಿಂದ ಹುಡುಗರಿಗೆ ನಾನು ಮುಂಚಿತವಾಗೇ ವ್ಯವಸ್ಥಿತವಾಗಿ ಹೇಳಿರ್ತೀನಿ. ಸೊ ನಾನು ಒಪ್ಪಲ್ಲ ಅನ್ನೋದು ಅವರಿಗೂ ಗೊತ್ತಿರುತ್ತೆ. ಮಾಡಬೇಕಾದ್ರೇ ನೀಟಾಗಿ ಮಾಡ್ಕೊಂಡು ಆಚೆ ಬಂದುಬಿಡ್ತಾರೆ. ಡಬಲ್ ವರ್ಕಿಗೆ ಆಪ್ಷನ್ಸ್ ಅವ್ರು ಕೊಡಲ್ಲ. ನಾನು ಫೈನಲಾಗಿ ಒಂದು ಸರಿ ಮುಚ್ಚೋಕ್ಕಿಂತ ಮುಂಚೆ ಒಂದಿನ ಬಂದುಬಿಟ್ಟು ನಾನು ನೋಡ್ತೀನಿ, ಸ್ಪಾಟಲ್ಲೆಲ್ಲ ಓಕೆ ಅನಿಸಿದ್ರೆ ಮಾತ್ರ ಮಣ್ಣು ಹಾಕಿಸ್ತೀನಿ, ಇಲ್ಲಾಂದರೆ ಡಬಲ್ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಗೊತ್ತಿರುತ್ತೆ. ಹುಡುಗರು ನೀಟಾಗಿ ಮಾಡ್ಕೊಂಡು ಆಚೆ ಬಂದುಬಿಡ್ತಾರೆ. ಇವಾಗ ಸರ್ ಇಲ್ಲಿ ನಾನು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಇವಾಗ ಗಿಡದ ನೇರನೇ ನೀವು ಪೈಪ್ನ ಇದು ಮಾಡಿದ್ದೀರಾ? ಹೌದೌದು. ಈ ಥರ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸರ್? ಅಂದರೆ ಈಗ ಕಲ್ಟಿವೇಷನ್ ಮಾಡಬೇಕಾದ್ರೆ ಏನಾಗುತ್ತೆ, ಇದು ಸ್ವಲ್ಪ ಅರ್ಧ ಅಡಿ ಒಳಗಡೆ ಇದ್ದಾಗ ಏನಾಗುತ್ತೆ, ಟ್ರ್ಯಾಕ್ಟರ್ ಕಲ್ಟಿವೇಟ್ ಮಾಡಬೇಕಾದ್ರೆ ಮಿಸ್ಸಾಗಿ ಟಚ್ ಆಯಿತು ಅಂದರೆ PVC ಐಟಮ್ ಅಲ್ಲ, ಮುರಿದೋಗೋ ಚಾನ್ಸಸ್ ಜಾಸ್ತಿ, ಮತ್ತು ರಿಪೇರ್ ವರ್ಕ್ ಬೀಳುತ್ತೆ. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಸಾಲಿ ನೀಟಿಗೆ ಕೊಡ್ತೀವಿ. ನೋಡಿ ಸರ್, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು ಸಾಲಿ ನೀಟಿಗೆ ಇರುತ್ತೆ. ಯಾವುದೇ ರೀತಿ ಸಾಲಿಂದ ಆಚೆನೂ ಇರಬಾರ್ದು ಈಚೆನೂ ಇರಬಾರ್ದು ಅನ್ನೋ ಥರ ಮಾಡಿರ್ತೀವಿ. ಸೊ ನಿಮಗೆ ಕಾಣ್ತಾ ಇರ್ಬೋದು. ಸೊ ಸಾಲಿ ನೀಟಿಗೆ ಎಕ್ಸಾಕ್ಟಾಗಿ ಫಿನಿಶಿಂಗ್ ಕೊಟ್ಟು ಆಚೆ ಬರ್ತೀವಿ ಸರ್. ಇವಾಗ JCBಲಿ ಮಣ್ಣು ಮುಚ್ಚಕ್ಕೆ ಇದು ಮಾಡ್ತಿದ್ದೀರಾ? ಹೌದೌದು. ಈಗ ಪೈಪ್ ಸ್ವಲ್ಪ ಹಿಂದೆ ಮುಂದೆ ಇದೆಯಲ್ಲ, ಇದೆಲ್ಲ ಯಾವ ರೀತಿ ಸರಿ ಮಾಡ್ಕೊಂಡು? ಅದನ್ನೆಲ್ಲ ಲೆವೆಲ್ ಮಾಡ್ಕೊಳ್ತಾ ಮುಚ್ಕೊತ ಬರ್ತಾರೆ ಸರ್. ಅಂದರೆ ಈಗ ನಾಳೆ ದಿವಸ ಏನೋ ಪ್ರಾಬ್ಲಮ್ ಆದಾಗ ಯಾವುದೇ ರೀತಿ ಪ್ಯಾಚ್ ಹಾಕ್ಬೇಕಾದ್ರೆ, ಅಂದರೆ ಅದು ರಿಪೇರ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ, ಸಪ್ರೇಟ್ ಮಾಡಿಕೊಂಡು ಪೈಪ್ಗಳನ್ನು ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡು ಮಣ್ಣು ಹಾಕೊಂತ ಬರ್ತಾರೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಒಳಗಡೆ ಎಲ್ಲ ಮಣ್ಣು ಹಾಕೊಂಡು ಬಂದಿದ್ದಾರೆ ನೋಡಿ, ಕಾಣಿಸ್ತಿದೆಯಾ? ಆ ಥರ ಎಲ್ಲ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡು ಬರ್ತಾರೆ. ಮಣ್ಣು ಮುಚ್ಚಿದ ಮೇಲೆ ಪೈಪನ್ನು ಲೆವೆಲ್ ವ್ಯವಸ್ಥೆ ಮಾಡ್ತಾರೆ ಸರ್. ಇದನ್ನು ಮಾಡೋ ಉದ್ದೇಶ ಏನು ಅಂತಂದರೆ, ಅಲ್ಲಿ ಕೂರಿಸಿದೀವಲ್ಲ, ಆ ಸ್ಟ್ಯಾಂಡನ್ನು ಇದ್ರ ಪಕ್ಕದಲ್ಲಿ ಕೂರಿಸಿದ್ರೆ ಏನಾಗ್ತಿದೆ, ಅರ್ಧ ಅಡಿ ಒಳಗಡೆ ಬರುತ್ತೆ. ಸಾಲಿನ ನೀಟಲ್ಲಿ ಬರ್ತಕ್ಕಂಥ ಪಾಯಿಂಟು ಸಾಲಿಂದ ಆಚೆ ಬರುತ್ತೆ. ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಹೋಲ್ ಹಾಕ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇವನ್ನ ನಾವು ಇಲ್ಲಿಗೆ ಪ್ಲಗ್ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಇದು ಡೈರೆಕ್ಟಾಗಿ ಲಾಟ್ರಲ್ನ ಇದಕ್ಕೆ ಹಿಂಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದನ್ನು ಹಾಕೋದ್ರಿಂದ ನಮಗೇನು ಬೆನಿಫಿಟ್ ಅಂತಂದರೆ, ಸೊ ಯಾವುದೇ ರೀತಿ ಕಲ್ಟಿವೇಷನಿಗೆ ಪ್ರಾಬ್ಲಮ್ ಆಗಲ್ಲ, ಡಿಸ್ಟರ್ಬೆನ್ಸ್ ಇಲ್ದಂಗೆ ಸೈಡಲ್ಲಿರುತ್ತೆ. ಸೊ ಪ್ರತಿ ಪ್ಲಾಂಟಿಗೂ ನೀರು ಹೋಗೋಂತೆ ಹೋಗ್ತಾ ಇರುತ್ತೆ ಈ ಥರ. ಸೊ ನಾವೆಲ್ಲ ಮೆಟೀರಿಯಲ್ನೂ ಕೂಡ ISI ಮೆಟೀರಿಯಲ್ನೇ ಯೂಸ್ ಮಾಡೋದು. ನಾನು ISI ಒಂದು ಯೂಸ್ ಸಿಗಲ್ಲ, ಹುಡುಕಿದ್ರು ಫಿನೋಲೆಕ್ಸ್ ಮಟೀರಿಯಲ್ ಇರೋದು, ನಾನು ಫಿನೋಲೆಕ್ಸ್ ಹುಡುಕಿದ್ರು ಒಂದು ಐಟಮು ಸಿಗಲ್ಲ. ಗೇಟ್ ವಾಲ್ ಮಾತ್ರ ಕೃಷಿಕ ಮಾತ್ರ ಚೇಂಜ್ ಮಾಡ್ತೀವಿ. ಇನ್ನೆಲ್ಲ ಫಿನೋಲೆಕ್ಸು ಮೀನ್ಸ್ ಅಂದರೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ. ಇಷ್ಟೇ ಮುಗೀತು, ಇದೇ ಕಂಪ್ಲೀಟ್ ವರ್ಕು.
ನೋಡಿ ಸರ್, ಇದರಲ್ಲಿ ಇರ್ತಕ್ಕಂಥದ್ದು ಫಿನೋಲೆಕ್ಸು, ನಾವು ಹಾಕ್ತಕ್ಕಂಥದ್ದು ಅಷ್ಟು ಫಿನೋಲೆಕ್ಸ್ ಮಟೀರಿಯಲ್ಲು. ಯಾವುದು ನಾನ್ ಫಿನೋಲೆಕ್ಸ್ ಇಲ್ಲ ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ. ಆಮೇಲೆ ಇನ್ನೊಂದು ಇಲ್ಲಿ ISI ಇದೆ, ಬನ್ನಿ ಹಾಗೆ ಬನ್ನಿ. ISI ಮಟೀರಿಯಲ್ನೇ ನಾವು ಯೂಸ್ ಮಾಡೋದು. ಈಗ ನೀವೇ ಸ್ಪಾಟ್ ವಿಸಿಟ್ ಎಲ್ಲ ಮಾಡ್ತೀರಾ ಯಾವ ರೀತಿ? ಹಾಂ ಸರ್, ಸ್ಪಾಟ್ ವಿಸಿಟ್ ಹೋಗ್ತೀನಿ, ನೋಡ್ತೀನಿ, ಮಾಡ್ತೀನಿ, ಅದರದ್ದೆಲ್ಲ ನೋಡಿಕೊಂಡು ಒಂದು ಕೊಟೇಶನ್ ಕೊಡ್ತೀನಿ. ಅವ್ರಿಗೆ ಅಕ್ಸೆಪ್ಟ್ ಆಯಿತು ಅಂದರೆ ಅವ್ರ ಬಡ್ಜೆಟ್ಟಿಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಒಂದು ಕೊಟೇಶನ್ ಕೊಡ್ತೀನಿ. ಸೊ ಆ ಕೊಟೇಶನ್ನಿಗೆ ಅಕ್ಸೆಪ್ಟ್ ಆಯಿತು ಅಂತಂದರೆ ಕಾಂಟ್ರಾಕ್ಟ್ನ ಕಂಟಿನ್ಯೂ ಮಾಡಿಕೊಂಡು ವರ್ಕ್ನ ಫಿನಿಶ್ ಮಾಡಿಕೊಟ್ಟು ಆಚೆ ಬರ್ತೀವಿ. ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ವರ್ಕ್ನ ಫಿನಿಶಿಂಗ್ ಮಾಡ್ತೀವಿ. 100% ಅಶ್ಯೂರೆನ್ಸ್ ಕೊಡ್ತೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗಕ್ಕೆ ಇವತ್ತುವರೆಗೂ ಬಿಟ್ಕೊಂಡಿಲ್ಲ, ಬಿಡೋಕ್ಕೆ ಚಾನ್ಸಸ್ ಇರಲ್ಲ, ಆ ಥರ ಮಾಡ್ಕೊಡ್ತೀವಿ. ಸರ್, ಈಗ ಎಷ್ಟು ಗಿಡಕ್ಕೆ ಒಂದು ಗೇಟ್ ವಾಲ್ ಮಾಡ್ತೀರಾ? ಹಾಂ ಸರ್, ನೋಡಿ ಈ ಒಂದು ಗೇಟ್ ವಾಲನ್ನು ಆನ್ ಮಾಡಿದರೆ ಸರಿನಾ, ಇದು ಆಫ್ ಇದೆ. ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಒಂದು ಗೇಟ್ ವಾಲಿಂದ 5 ಪಾಯಿಂಟಿಗೆ ನೀರು ಹೋಗುತ್ತೆ. ಅಂದರೆ 55 ಗಿಡಕ್ಕೆ ನೀರನ್ನ ಸಪ್ಲೈ ಮಾಡ್ತೀವಿ. ಇನ್ನೊಂದು ಗೇಟ್ ವಾಲ್ ಓಪನ್ ಮಾಡಿದರೆ ಇನ್ನೂ 5 ಗಿಡಕ್ಕೆ ನೀರು ಹೋಗುತ್ತೆ. ಸೊ 5 ಪಾಯಿಂಟ್ಗಳಿಗೆ ಅಲ್ಲಿಗೆ 55 ಗಿಡ. ಸೊ ಒಂದು ಸ್ಟ್ಯಾಂಡಿಂದ 110 ಗಿಡಕ್ಕೆ ನಾವು ನೀರು ಸಪ್ಲೈ ಮಾಡ್ತೀವಿ. ಕೆಲವೊಂದು ಪಾಯಿಂಟಲ್ಲಿ 80 ಗಿಡನೂ ಬರುತ್ತೆ, 110 ಬರುತ್ತೆ, 120 ತನಕ ಮ್ಯಾಕ್ಸಿಮಮ್. ಅಂದರೆ ಕೊನೆ ಸಾಲುಗಳೇನಿರುತ್ತೆ ಅವನ್ನೆಲ್ಲ ಕೌಂಟ್ ಮಾಡಿಕೊಂಡು ಈ ಕಡೆ 5 ಆ ಕಡೆ 5ಕ್ಕೆ ಸೆಂಟ್ರ್ ಸಾಲು ಬಿಟ್ಕೊಂಡು ಈ ಕಡೆ 5 ಆ ಕಡೆ 5 ಮಾಡ್ಕೊಳ್ತೀವಿ. ಓಕೆ, ಈಗ ಒಟ್ಟಿಗೆ ಒಂದೇ ಸಲ ಎಲ್ಲ ಆನ್ ಮಾಡಿಬಿಡ್ಬೋದಲ್ಲ, ಏನಕ್ಕೆ ಈ ಥರ ನೀವು ಮಾಡ್ಕೊಳ್ಳೋದು? ಅಂದರೆ ಸರ್, ಈಗ ನಿಮ್ಮದು ವಾಟರ್ ಪ್ರೆಷರ್ ಮೇಲೆ ಡಿಪೆಂಡು. ಅಂದರೆ ನಿಮ್ಮ ಮೋಟರು ಎಷ್ಟು ಔಟ್ಪುಟ್ನ ಡಿಸ್ಚಾರ್ಜ್ ಮಾಡುತ್ತೆ, ವಾಟರ್ ಲೆವೆಲ್ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಈಗ ಒಂದು ಗೇಟ್ ವಾಲಿಂದ 1/4 ಇಂಚು ನೀರಾರು ಬ್ಯಾಲೆನ್ಸ್ ಆಗೋ ಥರ ಇರಬೇಕು. ಸೊ ಆವಾಗ ಒಂದು ಸಫಿಷಿಯೆಂಟಾಗಿ ಒಂದು ಬೌಂಡ್ರಿನಾರು ನೆನೆಯೋ ಥರ ಇರುತ್ತೆ. ಸೊ ನಿಮ್ಮದು ಪ್ರೆಷರ್ ಜಾಸ್ತಿ ಇತ್ತು ಅಂದರೆ 4 ವಾಲ್ ಓಪನ್ ಮಾಡ್ಕೊಳ್ಳಿ, 5 ವಾಲ್ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಡಿಪೆಂಡ್ಸು, ಅದು ವಾಟರ್ ಮ್ಯಾನೇಜ್ಮೆಂಟ್ನ ನೀವು ಮಾಡ್ಕೋಬೇಕು. ಸೊ ಈ ಥರ ಇರ್ತಕ್ಕಂಥ ಒಂದೊಂದು ಸಿಂಗಲ್ ವಾಲ್ಗಳನ್ನು ನೀವು ನಂಬರ್ ಆಫ್ ವಾಲ್ಗಳನ್ನು ಓಪನ್ ಮಾಡ್ಕೊತ ಹೋದಾಗ ಸೊ ನಿಮಗೆ ಪ್ರಾಬ್ಲಮ್ ಯಾವುದೇ ರೀತಿ ಇರಲ್ಲ. ಸಫಿಷಿಯೆಂಟಾಗಿ ಎಲ್ಲ ಪ್ಲಾಂಟಿಗೂ ಸಹ ನೀರು ಸಫಿಷಿಯೆಂಟಾಗಿ ಹೋಗ್ತಾ ಇರುತ್ತೆ. ಸರ್, ಇವಾಗ ಪೈಪ್ ಒಳಗೆ ಏನೋ ಕಸ ಸಿಗಾಕೊಂತು, ಇನ್ನೇನಾದ್ರು ಪ್ರಾಬ್ಲಮ್ ಆಯಿತು, ಆ ಥರ ಇದ್ದಾಗ ಯಾವ ರೀತಿ? ಹಾಂ ಸರ್, ನೋಡಿ ಈಗ ಇಲ್ಲೂ ವಾಲ್ ಇದೆ. ಸೊ ಇದನ್ನು ಓಪನ್ ಮಾಡಿದಾಗ ಇದು ಥ್ರೆಡೆಡ್ ಇರೋದ್ರಿಂದ ಇದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದನ್ನು ರಿಮೂವ್ ಮಾಡಿಕೊಂಡು ಇದರಲ್ಲಿ ಔಟ್ ಆಗುತ್ತೆ ಕಸ ಏನಿದ್ರು ಕೂಡ. ಸೊ ಇದರಲ್ಲಿ ಕಸ ಎಲ್ಲ ಔಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ನೀರು ಸಫಿಷಿಯೆಂಟಾಗಿ ಹೊರ ಬಂದುಬಿಡುತ್ತೆ. ಕಸ ಎಲ್ಲ ಹೊರ ಬಂದುಬಿಡುತ್ತೆ, ಸಫಿಷಿಯೆಂಟಾಗಿ ಪ್ರತಿಯೊಂದು ಪ್ಲಾಂಟ್ಸಿಗೂ ಹೋಗುತ್ತೆ. ಮತ್ತು ಅದು ಈಸಿಯಾಗಿ ಕ್ಲೋಸರ್ ಇದು ಸರ್. ಓಕೆ, ಈಗೆಲ್ಲ ಲಾಕ್ ಮಾಡಿ ಎಕ್ಸ್ಟ್ರಾ ಬೇಕಂದ್ರೆ ಅದರಿಂದ ನೀರು ಬೇರೆ ಕಡೆನೂ ಬಿಡ್ಕೋಬೋದು ನಾವು. ಹಾಂ, ಇದರಿಂದನೇ ಮತ್ತೆ ಏನಾದರೂ ಬೇರೆ ಪ್ಲಾಂಟ್ಸ್ಗಳನ್ನ ಬೆಳಿತಿದ್ದೀವಿ ಅಂತಂದರೆ ಇದರಿಂದನೇ ನಾವು ಸಪ್ರೇಟಾಗಿ ಇದಕ್ಕೊಂದು ಥ್ರೆಡೆಡ್ ಎಲ್ಬೋ ಬರ್ತದೆ. ಸೊ ಅದನ್ನು ತೊಗೊಂಡು ಯೂಸ್ ಮಾಡಿಕೊಂಡು ನಾವೆಲ್ಲ ಕಡೆಗೂ ನೀರನ್ನ ಸಪ್ಲೈ ಮಾಡ್ಕೋಬೋದು. ಓಕೆ, 50 ಗಿಡಕ್ಕೆ ಒಂದು ಗೇಟ್ ವಾಲ್ ಮಾಡಲು ಕಾರಣವೇನು? ಅಂದರೆ ಸರ್, ಈಗ ಒಂದು ಗೇಟ್ ವಾಲು ಮೀನ್ಸ್ ಅಂದರೆ ಫ್ಯೂಚರಲ್ಲಿ ನೀರು ಕಡಿಮೆ ಆಯಿತು, ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆದಾಗ, ಸೊ ನೀರು ಕಡಿಮೆ ಆದಾಗ ನಮ್ಮಲ್ಲಿ 100 ಗಿಡಕ್ಕೆ ಪ್ಲಾಂಟ್ಸ್ ಇರುತ್ತೆ ಅಂದ್ಕೊಳ್ಳೋಣ. ಒಂದು ಗೇಟ್ ವಾಲ್ ಓಪನ್ ಮಾಡಿದರೆ 100 ಪ್ಲಾಂಟ್ಸಿಗೆ ನೀರು ಹೋಗ್ತಾ ಇರಲ್ಲ, ಸಫಿಷಿಯೆಂಟ್ ನೀರು ಹೋಗೋದೇ ಇಲ್ಲ. ಸೊ ಒಂದು ವಾಲ್ ಆದರೂ ಓಪನ್ ಮಾಡಿದಾಗ 50 ಗಿಡಕ್ಕೆ ಸಫಿಷಿಯೆಂಟಾಗಿ ನೀರು ಹೋಗ್ತಾ ಇರಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಫ್ಯೂಚರಲ್ಲಿ ಮತ್ತೆ ರಿಪೇರ್ ವರ್ಕ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈಗಲೇ ಪ್ರಿಕಾಷನ್ಸ್ ತೊಗೊಂಡು 50 ಗಿಡಕ್ಕೆ ಒಂದು ಗೇಟ್ ವಾಲ್ಗಳನ್ನು ರೆಡಿ ಮಾಡಿಕೊಡ್ತಾ ಇದ್ದೀವಿ. ಈ ಗಿಡದಿಂದ ಎಷ್ಟು ದೂರದಲ್ಲಿ ನೀವು ಡ್ರಿಪ್ ಕನೆಕ್ಷನ್ ಕೊಡ್ತಿದ್ದೀರಾ? ಅಂದರೆ ಸರ್, ಈಗ ನಾವು ಮೈಕ್ರೋ ಟ್ಯೂಬನ್ನ ಆಪೋಸಿಟ್ ಕೊಡ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಇಲ್ಲಿ ಮೈಕ್ರೋ ಟ್ಯೂಬ್ನ ಓಪನ್ ಮಾಡ್ತೀವಿ. ಮೀನ್ಸ್ ಅಂದರೆ ಅಲ್ಲಿ ಗೇಟ್ ವಾಲ್ ಇದೆಯಲ್ಲ, ಆ ಗೇಟ್ ವಾಲಿಂದ ಕನೆಕ್ಷನ್ಸ್ ಬಂದಿರುತ್ತೆ. ಸೊ ಬಂದಾದಮೇಲೆ ಇಲ್ಲಿ ನಾವೇನು ಮಾಡ್ತೀವಿ, ಮೈಕ್ರೋ ಟ್ಯೂಬ್ನ ಅಪೋಸಿಟ್ ಡೈರೆಕ್ಷನಲ್ಲಿ ಕೊಡ್ತೀವಿ. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ಅಂದರೆ 1 ಅಡಿ ಮುಂದೆ, ಗಿಡದಿಂದ 1 ಅಡಿ ಮುಂದೆ ಕೊಡ್ತೀವಿ. ಕೊಡೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ಸಫಿಷಿಯೆಂಟಾಗಿ ನೀರು ಹೋಗುತ್ತೆ. ಪ್ರತಿ ಒಂದು ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡು ನೀರು ಹೋಗುತ್ತೆ. ಸೊ ನಾವು ಹತ್ತ ಕೊಟ್ಟಾಗ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆಚೆ ಹೋಗುತ್ತೆ. 1 ಅಡಿ ದೂರ ಕೊಡೋದ್ರಿಂದ ಸೊ ನೀರು ಗಿಡಕ್ಕೆ ಸರೌಂಡಿಂಗ್ಸ್ ಆಗಿ ಬೀಳುತ್ತೆ. ಸರ್, ಇವಾಗ ಇಲ್ಲಿಂದ ಬರೀ 5 ಗಿಡಕ್ಕೆ ಮಾತ್ರ ನೀವು ಡ್ರಿಪ್ದು ಲೈನ್ ಕೊಟ್ಟಿದ್ದೀರಲ್ಲ? ಹೌದೌದು ಸರ್. ಇನ್ನೂ ಜಾಸ್ತಿನೂ ಮಾಡ್ಬೋದು ಇತ್ತಲ್ಲ, ಏನಕ್ಕೆ 5 ಕೊಟ್ಟಿದ್ದು ಕಾರಣ ಏನು? ಅಂದರೆ ಸರ್, ಈಗ ಮೇಜರಾಗಿ ನಮ್ಮ ವಾಟರ್ ಪ್ರೆಷರು ಡೌನ್ ಇರುತ್ತೆ ಫ್ಯೂಚರಲ್ಲೋ ಅಥವಾ ಪ್ರೆಸೆಂಟಲ್ಲೋ. ಪ್ರೆಷರ್ ಕಡಿಮೆ ಇರೋದಕ್ಕಿಂತ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಡಿಸ್ಚಾರ್ಜ್ ವಾಟರು ರೈಸ್ ಇರುತ್ತೆ. ಮೀನ್ಸ್ ಅಂದರೆ ಒಂದು 2 ಲೀಟರ್ ಡಿಸ್ಚಾರ್ಜ್ ಆಗ್ತಿರುತ್ತೆ. ಹೋಗ್ತಾ 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 ಕಡಿಮೆ ಆಗುತ್ತೆ, ಡಿಸ್ಚಾರ್ಜ್ ಆಫ್ ಲೆವೆಲ್ ಡೌನ್ ಆಗ್ತಾ ಬರುತ್ತೆ. ಸೊ ನಾವು 5 ಗಿಡಕ್ಕಿಂತ 6ನೇ ಗಿಡ, 7ನೇ ಗಿಡ, 8ನೇ ಗಿಡ ಮಾಡ್ಕೊಂಡು ಹೋದಾಗ ಏನಾಯಿತು, ಸೊ ನೀರು ಲೆವೆಲ್ ಕಡಿಮೆ ಆಗುತ್ತೆ. ಸೊ ಗ್ರೋತ್ ವೀಕ್ ಆಗುತ್ತೆ. ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, 5 ಪಾಯಿಂಟ್ವರೆಗೂ ನಾವು ಮಾಡ್ತೀವಿ. ಅದ್ರ ಮುಂದಕ್ಕೆ ಮಾಡೋಕ್ಕೆ ಹೋಗಲ್ಲ. ಮ್ಯಾಕ್ಸಿಮಮ್ ಅಂದರೆ 5ರಿಂದ 6 ಇಲ್ಲ 4, 6 ಮ್ಯಾಕ್ಸಿಮಮ್, 6 ಮೇಲೆ ಹೋಗಲ್ಲ. ಸೊ 6 ಮೇಲೆ ಹೋಗುತ್ತೆ ಅಂತ ಅಂದಾಗ ನಾವು ಇನ್ನೊಂದು ಮೇನ್ ಲೈನ್ನ ತೊಗೊಂಡು ಹೋಗ್ತೀವಿ. ಈಗ ಇಲ್ಲೂ ಅಷ್ಟೇ, ಇಲ್ಲಿಂದ 5 ಮಾಡಿದಿರಲ್ಲ, ಇನ್ನೂ ಜಾಸ್ತಿ ಮಾಡ್ಬೋದಲ್ಲ? ಇನ್ನೂ ಜಾಸ್ತಿ ಮಾಡಿ. ಹೌದೌದು. ಸೊ ಇಲ್ಲೂ ಅದೇ ಥರ ಏನು ಅಂತಂದರೆ 5 ಪಾಯಿಂಟಿಗೆ ನಾವು ಯಾಕೆ ಮಾಡ್ತೀವಿ ಅಂದರೆ 50 ಗಿಡಕ್ಕೆ 1 ಗೇಟ್ ವಾಲ್ ಅಂತಂದೇಳಿ ಕನ್ಸಿಡರ್ ಮಾಡಿರ್ತೀವಿ. ನಿಮಗೆ ಆವಾಗಲೇ ಹೇಳಿದೆ 50 ಗಿಡಕ್ಕೆ 1 ಗೇಟ್ ವಾಲ್ ಅಂತೇಳಿ. ಸೊ ನಾವು ನಂಬರ್ ಆಫ್ ಸ್ಟ್ಯಾಂಡ್ಗಳನ್ನು ಇನ್ಕ್ರೀಸ್ ಮಾಡಿದಾಗ ಏನಾಯಿತು, ವಾಟರ್ ಪ್ರೆಷರ್ ಡೌನ್ ಆದಾಗ
ಇಲ್ಲಿ ಡಿಸ್ಚಾರ್ಜ್ ವಾಟರ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಗೇಟ್ ವಾಲಿಗೆ 50 ಗಿಡಕ್ಕೆ ಹೋಗಬೇಕು ಅಂದರೆ 5 ಸ್ಟ್ಯಾಂಡನ್ನು ನಾವು ಪ್ರಿಫರ್ ಮಾಡಬೇಕು. ಅಂದರೆ ಈ ಕಡೆಗೆ 5 ಸಾಲನ್ನ ಡ್ರಿಪ್ ಎಳೆದಿರ್ತೀವಿ, ಈ ಕಡೆ 5 ಸಾಲು ಡ್ರಿಪ್ ಎಳೆದಿರ್ತೀವಿ, ಹಿಂಗೆ 5 ಎಳೆದಿರ್ತೀವಿ. ಸೊ 5 5 25, ಈ ಕಡೆ 25, ಈ ಕಡೆ 25 ಸೇರಿ 50 ಗಿಡಕ್ಕೆ ಒಂದು ಗೇಟ್ ವಾಲು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಎಕ್ಸಿಕ್ಯೂಷನ್ ಮಾಡ್ತೀವಿ. ಸರ್ ಇವಾಗ ಇದ್ರಲ್ಲಿ ಕಸ ಇದ್ರೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಹೌದು ಸರ್, ಹೌದು. ಈಗ ಇದ್ರಲ್ಲಿದ್ರೆ ಯಾವ ರೀತಿ ಮಾಡ್ತೀರಾ ಸರ್? ಇದು ಭಾಳ ಈಸಿ ಸರ್. ಈಗ ಇದೆಯಲ್ಲ, ಇದು TPF ಅಂತ ಕರೀತಾರೆ ಇದನ್ನು, 16x40 mm TPF ಅಂತಾರೆ. ಸೊ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಇದರಲ್ಲಿರ್ತಕ್ಕಂಥ ಕಸ ಈಸಿಯಾಗಿ ಔಟ್ ಆಗುತ್ತೆ. ಸೊ ಇದನ್ನು ನಾವು ಮತ್ತೆ ಹಂಗೆ ರೀಫಿಟ್ ಮಾಡ್ಬೋದು, ರೀಪ್ಲೇಸಿಂಗ್ ಮಾಡಿದರೆ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಕ್ಲಿಯರು. ಇದರದ್ದು ಏನು ಪ್ರಾಬ್ಲಮ್ ಕೊಡಲ್ಲ ಸರ್. ಇವಾಗ ನಾವು ಅಲ್ಲಿಂದ ಮತ್ತೆ ಇಲ್ಲಿವರೆಗೂ ನೋಡ್ತಿದ್ವಿ. ಓಕೆ, ಫುಲ್ಲು ನೀವು ಉದ್ದ ಮಾಡಿದ್ದೀರಾ. ಹೌದು. ಅಡ್ಡನೂ ಮಾಡ್ಕೋಬೋದಿತ್ತಲ್ಲ, ಉದ್ದ ಮಾಡ್ಲಿಕ್ಕೆ ಕಾರಣ ಏನು? ನಿಜ ಸರ್. ಅಂದರೆ ಈಗ ಅಡ್ಡನೂ ಸಹ ಮಾಡ್ಬೋದಿತ್ತು, ಬಟ್ ಇದು ಭೂಮಿ ಏನು ಬಂತು ನಿಮಗೆ ಕಣ್ಣಿಗೆ ಕಾಣಿಸ್ತಿದೆ, ಅಪ್ ಡೌನ್ ಇದೆ. ಮೇಲ್ಗಡೆ ಪೂರ್ತಿ ಅಪ್ ಇದೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಸೊ ಕೆಳಗಡೆ ಪೂರ್ತಿ ಡೌನ್ ಇದೆ. ಸೊ ಕೆಳಗಡೆ ಹೋಗ್ತಾ 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 ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಬಂದ್ಬಿಟ್ಟು 4ರಿಂದ 5 ಅಡಿ ಡೌನ್ ಇರೋದ್ರಿಂದ ಇದು ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಬಳ್ಳಿನ ನಾವು ವೆಡ್ತ್ ಲೈನಿಗೆ ಎಳೆಯೋದು ಲೆಂತ್ ಲೈನಿಗೆ ಎಳೆದಾಗ ಈ ಕಡೆ ಡೌನಲ್ಲಿ ಪ್ರೆಷರ್ ಜಾಸ್ತಿ ಔಟ್ ಆಗ್ತಾ ಇರುತ್ತೆ, ಡಿಸ್ಚಾರ್ಜ್ ವಾಟರು. ಅಪ್ಪಿಗೆ ನೀರು ಪ್ರೆಷರ್ ಹೋಗ್ತಾ ಇರಲ್ಲ, ಅಪ್ ಲೈನ್ ಇರುತ್ತಲ್ಲ. ಸೊ ಈ ಅಪ್ ಲೈನಿಗೂ 5 ಕೊಟ್ಟಿರ್ತೀವಿ, ಡೌನಿಗೂ 5 ಲೈನಿಗೆ 5 ಪಾಯಿಂಟಿಗೆ ನಾವು ಬಳ್ಳಿ ಎಳೆದಿರ್ತೀವಿ, ಡ್ರಿಪ್ ಬಳ್ಳಿನ. ಸೊ ಅವಾಗ ಏನಾಯಿತು, ಡೌನಲ್ಲಿ ಡಿಸ್ಚಾರ್ಜ್ ಆಫ್ ವಾಟರ್ ರೈಸ್ ಇರುತ್ತೆ, ಅಪ್ಪಲ್ಲಿ ಡೌನ್ ಇರುತ್ತೆ. ಸೊ ಅಪ್ಪಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗಿರುತ್ತೆ ನೀರು. ಸೊ ಅದು ಮೇಜರ್ ಪ್ರಾಬ್ಲಮ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ಹಿಂಗಿಂಗೆ ತೊಗೊಳ್ತೀವಿ. ಸೊ ಹಿಂಗಿಂಗೆ ಸಮತಟ್ಟಾಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದೇ ಲೆವೆಲಾಗಿ ಇರೋದ್ರಿಂದ ಸೊ ಡಿಸ್ಚಾರ್ಜ್ ಆಫ್ ವಾಟರ್ ಏನು ಪ್ರಾಬ್ಲಮ್ ಇಲ್ದಂಗೆ ಸಫಿಷಿಯೆಂಟಾಗಿ ಹೋಗುತ್ತೆ. ಸರ್ ಇವಾಗ ಎಲ್ಲರೂ ಗೇಟ್ನ ಸೈಡಲ್ಲಿ ಕೂರಿಸ್ತಾರೆ. ಹೌದು. ನೀವು ಸೆಂಟ್ರಿಗೆ ಹಾಕಿದ್ರಲ್ಲ, ಏನಿದು? ವಾಟರಲ್ಲಿ TDS ಇನ್ಕ್ರೀಸ್ ಇರುತ್ತೆ. ಅದೇನು ಮಾಡುತ್ತೆ, ಕ್ಲೋರಿನ್ ಇರುತ್ತಲ್ಲ, ಕ್ಲೋರಿನ್ ಬಂದ್ಬಿಟ್ಟು ಅಂದರೆ ಕೆಳಗಡೆ ಕೂರಿಸಿದಾಗ ನಾವು ಗೇಟ್ ವಾಲ್ಗಳನ್ನು ಕಟ್ ಮಾಡ್ತೀವಿ. ಸೊ ನೀರು ರನ್ನಿಂಗ್ ಇರಬೇಕಾದ್ರೆ ನಾವು ಕಟ್ ಮಾಡಿದಾಗ ಏನಾಯಿತು, ಅಲ್ಲಿ ಸ್ಟಾಕ್ ಆಯಿತು, ಸ್ಟೋರೇಜ್ ಆಯಿತು. ನಾವು ಕೆಳಗಡೆ ಕೂರಿಸಿದಾಗ ಗೇಟ್ ವಾಲ್ಗಳು ಅಲ್ಲಿ ನೀರು ಕೂತ್ಕೊಂಡು ಏನಾಗುತ್ತೆ ಅಂದರೆ ಅಲ್ಲಿ ಜಾಮ್ ಆಗುತ್ತೆ. ಮೀನ್ಸ್ ಕ್ಲೋರಿನಲ್ಲಿ ಸ್ಟೋರ್ ಆಗಿರುತ್ತೆ, ಗಟ್ಟಿ ಅಂಶ ಎಲ್ಲ ಬಂದ್ಬಿಟ್ಟು ಕೂತ್ಕೊಂಡು ಏನಾಗುತ್ತೆ, ಸ್ಟೋರ್ ಆಗಿಬಿಟ್ಟು ಸ್ಟ್ರಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮೇಲ್ಗಡೆ ಕೂರಿಸೋದ್ರಿಂದ ಇದು ಆಟೋಮೆಟಿಕ್ ಬಂದ್ ಮಾಡಿದ್ರು ಇಲ್ಲಿ ಯಾವುದೇ ರೀತಿ ಸ್ಟೋರ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಇಲ್ಲಿ ಕೆಳಗಡೆ ಕೂರಿಸಿದ್ರೆ ಮೇಲ್ಗಡೆ ನೀರು ನಿಂತಿರುತ್ತೆ, ಇಲ್ಲಿ ಮೇಲ್ಗಡೆ ಕೂರಿಸೋದ್ರಿಂದ ಇಮಿಡಿಯೇಟಾಗಿ ಕಟ್ ಮಾಡಿದಾಗ ಅಲ್ಲೇ ಇರುತ್ತೆ, ಓಪನ್ ಮಾಡಿದಾಗ ಪೂರ್ತಿ ಹೊರಗೆ ಬರುತ್ತೆ. ಬಟ್ ಇದರಲ್ಲಿ ಸೈಡಲ್ಲಿ ಹೋಗ್ಕೊಂತ ಹೋಗುತ್ತೆ, ಆವಾಗ ಗೇಟ್ಗಳು ಸ್ಟ್ರಕ್ ಆಗುತ್ತೆ. ಆ ಉದ್ದೇಶಕ್ಕೆ ಇದನ್ನು ಮೇಲ್ಗಡೆ ಕೂರಿಸ್ತಿದ್ದೀವಿ. ಸರ್ ಇವಾಗ ನೀವು ಅವಾಗಲೇ ಹೇಳಿದ್ರಿ, ಹೌದು ಸರ್, ಕನೆಕ್ಷನಲ್ಲಿ ಆಪೋಸಿಟ್ ಕೊಡ್ತೀವಿ ಅಂತ. ಹೌದು. ಆಪೋಸಿಟ್ ಕೊಡೋದು ಏನು ಕಾರಣ ಸರ್ ಅದು? ಅಂದರೆ ಸರ್, ಈಗ ಮೈಕ್ರೋ ಟ್ಯೂಬ್ನ ನಾವು ಆಪೋಸಿಟ್ ಕೊಡೋದ್ರಿಂದ ವಾಟರ್ ಫ್ಲೋಯಿಂಗು ಈ ಡೈರೆಕ್ಷನ್ನಲ್ಲಿರುತ್ತೆ. ಸೊ ಡೆಡ್ ಎಂಡ್ವರೆಗೂ ನೀರಿನ ಜೊತೆ ಕಸನೂ ಆಚೆ ಹೋಗ್ತಾ ಇರುತ್ತೆ. ಸೊ ಡೆಡ್ ಎಂಡಲ್ಲಿ ಎಂಡ್ ಕ್ಯಾಪಲ್ಲಿ ನಮಗೆ ಸ್ಟೋರ್ ಇರೋದ್ರಿಂದ ಇಲ್ಲಿ ನೀರು ಮಾತ್ರ ಔಟ್ ಆಗ್ತಿರುತ್ತೆ. ಸೊ ಇದ್ರ ಆಪೋಸಿಟ್ ಕೊಡೋದ್ರ ಬದಲಿ ವಾಟರ್ ಡೈರೆಕ್ಷನ್ ಹೇಗಿರುತ್ತೋ ಅದೇ ಥರ ನಾವು ಮೈಕ್ರೋ ಟ್ಯೂಬ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೀರಿನ ಜೊತೆ ಕಸನೂ ಬರುತ್ತೆ, ಕಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೀನ್ಸ್ ಅಂದರೆ ಮೈಕ್ರೋ ಟ್ಯೂಬ್ ಬ್ಲಾಕ್ ಆಗ್ತಾ ಇರುತ್ತೆ, ಆವಾಗ ಡಿಸ್ಚಾರ್ಜ್ ವಾಟರು ಡೌನ್ ಆಗ್ಬೋದು, ಇಲ್ಲ ಕಂಪ್ಲೀಟಾಗಿ ಬಂದ್ ಆಗ್ಬೋದು. ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಆಪೋಸಿಟ್ ಕೊಡ್ತೀರಾ. ಈಗ ಕಸ ಅಂತ ಹೇಳಿದ್ರೆ ನೀವು, ಈಗ ಬೋರ್ವೆಲ್ ನೀರಲ್ಲಿ ನೀಟಾಗಿ ಅದು ಫಿಲ್ಟರ್ ಆಗಿ ಬರೋದ್ರಿಂದ ನಿಮಗೆ ಕಸ ಎಲ್ಲಿಂದ ಉದ್ಭವ ಆಗುತ್ತೆ? ಅದೇ ಸರ್, ಈಗ ಬೋರ್ವೆಲ್ಲಲ್ಲಿರ್ತಕ್ಕಂಥ ಶಿಲ್ಟ್ ಅಂತ ಕರೀತಾರೆ ಅದನ್ನು, ನಮ್ಮ ಆಡುಭಾಷೆಯಲ್ಲಿರ್ತಕ್ಕಂಥದ್ದು ಶಿಲ್ಟು. ಸ್ಯಾಂಡ್ ವೇಸ್ಟ್ ಸ್ಯಾಂಡ್ಗಳಿರುತ್ತಲ್ಲ, ಗಟ್ಟಿ ಕಲ್ಲುಗಳೆಲ್ಲ ಬಂದಿರುತ್ತೆ, ಅದೆಲ್ಲ ಬಂದ್ಬಿಟ್ಟು ಸ್ಟೋರ್ ಆಗೇ ಆಗುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ಡೆಡ್ ಎಂಡಲ್ಲಿ ಒಂದು ಎಂಡ್ ಕ್ಯಾಪ್ ಕೊಟ್ಟಿರ್ತೀವಿ. ಸೊ ಆ ಎಂಡ್ ಕ್ಯಾಪ್ನ ಓಪನ್ ಮಾಡಿದಾಗ ಅದು ಕಸ ಆಚೆ ಹೋಗುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ನೀರು ಮಾತ್ರ ಆಚೆ ಬರ್ತಾ ಇರುತ್ತೆ, ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. ಈಗ ಕಸ ಅಂತ ಹೇಳಿದ್ರಿ, ಅದು ಯಾವ ರೀತಿ ರಿಮೂವ್ ಮಾಡೋದು? ಅಂದರೆ ಸರ್ ನೋಡಿ, ಇದೆಯಲ್ಲ 16 mm ಎಂಡ್ ಕ್ಯಾಪ್ ಇರುತ್ತೆ, ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಕಸ ಮಾತ್ರ ಆಚೆ ಬಂದುಬಿಡುತ್ತೆ, ನೀರಿನ ಜೊತೆ ಕಸ ಆಚೆ ಬರುತ್ತೆ. ಸೊ ಕಸ ಎಲ್ಲ ಕಂಪ್ಲೀಟಾಗಿ ವಾಶ್ ಆದಮೇಲೆ ಸೊ ನಾವು ಮತ್ತೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಮುಗೀತು. ಇದು ಪ್ಲಾಂಟಿಗೆ ಸಫಿಷಿಯೆಂಟಾಗಿ ನೀರು ಹೋಗ್ತಾ ಇರುತ್ತೆ. ಖಾಲಿ ಜಾಗ ಇದೆ. ಹೌದು, ನಮಗೆ ಟೋಟಲ್ ಆಗಿ ನೀವು ಎಲ್ಲ ರೀತಿ ಕೆಲಸ ಮಾಡ್ಕೊಡ್ಬೇಕು ನಮಗೆ, ಯಾಕಂದ್ರೆ ನಾವು ದೂರದಲ್ಲಿ ಇರ್ತೀವಿ, ಬಂದ್ ಮಾಡ್ಕೊಳಕ್ಕೆಲ್ಲ ಆಗೋದಿಲ್ಲ. ಆ ರೀತಿ ಇದ್ದಾಗ ನೀವು ಏನೆಲ್ಲ ನಮಗೆ ಮಾಡ್ಕೊಡ್ತೀರಾ ಸರ್? ನೋಡಿ, ಈಗ ನಮಗೆ ಒಂದು ಪ್ಯೂರ್ ಖಾಲಿ ಲ್ಯಾಂಡನ್ನು ಕೊಟ್ಟರೆ ಸಾಕು, ನಾವು A to Z ಅಂದರೆ ತೋಟದಲ್ಲಿ ಏನು ಕೆಲಸ ಇರುತ್ತೆ A to Z ವರ್ಕ್ನ ಫಿನಿಶ್ ಮಾಡಿಬಿಟ್ಟು ಆಚೆ ಹೋಗ್ತೀವಿ. ಅಂದರೆ JCP ವರ್ಕಿಂದ ಹಿಡಿದು, ಮಟೀರಿಯಲ್ ವರ್ಕಿಂದ ಹಿಡಿದು, ಪೈಪ್ಲೈನ್ ವರ್ಕಿಂದ ಹಿಡಿದು, ಆಮೇಲೆ ಪ್ಲಾಂಟೇಶನ್ ಮಾಡೋದು, ಹುಡುಗರನ್ನ ಕರ್ಕೊಂಬಂದು ಲೇಬರ್ ವರ್ಕ್ ಮಾಡಿಸೋದು, ಮತ್ತು ಗಿಡಕ್ಕೆ ಗೊಬ್ಬರ ಹಾಕ್ಸೋದು, ಮಣ್ಣು ಹಾಕ್ಸೋದು, A to Z ಎಲ್ಲದನ್ನು ಸೇರಿಸಿ ಓಲ್ ಆ್ಯಂಡ್ ಸೋಲಲ್ಲಿ ಕಾಂಟ್ರಾಕ್ಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ವರ್ಕ್ನ ಫಿನಿಶ್ ಮಾಡಿಕೊಡ್ತೀವಿ.